ಹೇಳಬೇಕು ಅಂತಿದ್ದೀರಾ? ಏನದು? ಏನಿಲ್ಲ ಅಮೃತ, ಅದು ಇವ್ರ ಆಫೀಸಲ್ಲಿ ಏನಿಲ್ಲ ಅಮೃತ, ಅದು ನಮ್ಮ ಆಫೀಸ್ಗೊಬ್ಬ ಹೊಸ ಹುಡುಗ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿದ್ದಾನೆ, ತುಂಬ ಒಳ್ಳೆ ಹುಡುಗ, ಒಳ್ಳೆ ಮನೆತನಸ್ಥ, ಒಳ್ಳೆ ಸ್ವಭಾವ. ಅಪ್ಪ ಸಾಕು, ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಯಿತು. ಆದರೆ ನನ್ನ ನಿರ್ಧಾರನ ಅವತ್ತೇ ಹೇಳಾಗಿದೆಯಲ್ಲ. ಅಮೃತ, ನೀನೇನೋ ಹೇಳೋದು ಹೇಳ್ಬಿಟ್ಟೆ, ಆದರೆ ಅದನ್ನು ನಮ್ಮ ಕೈಲಿ ಅರ್ಗಿಸ್ಕೊಳಕ್ಕಾಗಲ್ಲಮ್ಮ. ಹೌದು ಅಮೃತ, ವಾಸ್ತವನ ಒಪ್ಕೊಳ್ಳೋಣ. ಅರ್ಜುನ್ ಮದುವೆ ಮಯೂರ ಜೊತೆ ಫಿಕ್ಸ್ ಆಗಿದೆ ಅಮ್ಮ. ಪರಿಸ್ಥಿತಿ ಕೈ ಮೀರಿರುವಾಗ ಆಗಿರೋ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡಿ ಮದುವೆ ನಿಲ್ಲಿಸಿ ಅಂತ ಹೇಳೋದು ನಮ್ಮ ಮರ್ಯಾದೆಗೆ ಸರಿ ಬರಲ್ಲಮ್ಮ. ಅಪ್ಪ, ಈ ಮಾತು ನೀವು ಹೇಳ್ತಿದ್ದೀರಾ? ನಮಗೆ ಗೊತ್ತಮ್ಮ, ಮರ್ತು ಬಿಡು ಅಂತ ಹೇಳೋದು ಸುಲಭ, ಆದರೆ ಅದರಿಂದ ನಿನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು ಅಮೃತ, ನಾವು ಈ ವಿಚಾರದಲ್ಲಿ ಅಸಹಾಯಕರು, ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿ ನಾವಿದ್ದೀವಿ. ಮನುಷ್ಯ ಪರಿಸ್ಥಿತಿಗೆ ದಾಸ ಅಂತ ನನಗೆ ಗೊತ್ತಮ್ಮ. ಹಾಗಂತ ಪರಿಸ್ಥಿತಿನ ಎದುರಿಸ್ದೆ ಹೇಡಿಗಳ ಥರ ಕೂರೋದಕ್ಕಾಗತ್ತಾ? ಅಮೃತ, ಏನಮ್ಮ ನಿನ್ನ ಮಾತು ಒಗಟಾಗಿದೆ. ಪರಿಸ್ಥಿತಿನ ಎದುರಿಸೋದು ಅಂದರೆ ಏನರ್ಥ? ಇನ್ನೊಬ್ರು ಮನೆ ಮದುವೆನ ಮುರಿಯೋದು ಅಂತನಾ? ಸುಮ್ಮನೆ ಮಾತಿಗೆ ಹೇಳಿದೆ ಅಪ್ಪ. ಆದರೆ ಒಂದು ತಿಳ್ಕೊಳ್ಳಿ, ಈ ಜನ್ಮದಲ್ಲಿ ನಾನು ಅರ್ಜುನ್ ಅವ್ರನ್ನ ಬಿಟ್ಟು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ತಯಾರಿಲ್ಲ. ನೋಡಮೃತ, ಅರ್ಜುನ್ ಅವ್ರಿಗಿಂತ 10 ಪಟ್ಟು ಒಳ್ಳೆ ಹುಡುಗನ ನಾವು ಹುಡುಕ್ತೀವಿ. ಹೌದಮ್ಮ, ಅರ್ಜುನ್ಗಿಂತ ಯಾವುದ್ರಲ್ಲೂ ಕಮ್ಮಿ ಇರಬಾರ್ದು. ಅಂಥ ಕಡೆ ಸಂಬಂಧ ನೋಡಿ ನಿನ್ನ ಮದುವೆ ಮಾಡ್ತೀವಮ್ಮ. ಅರ್ಥ ಮಾಡ್ಕೊಳಮ್ಮ. ಅಪ್ಪ ಅಮ್ಮ, ಕೊನೆ ಸರಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಈ ಜನ್ಮಕ್ಕೆ ಅರ್ಜುನ್ನೇ ನನ್ನ ಗಂಡ. ಅವ್ರನ್ನ ಮೀರಿಸಿರೋ ಗಂಡಿರ್ಬೋದು, ಆದರೆ ಅವ್ರ ಥರ ಇನ್ನೊಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರೂ ನನಗೆ ಬೇಡವೇ ಬೇಡ. ನಾನು ಮದುವೆ ಅಂತ ಆದರೆ ಅದು ಅರ್ಜುನ್ ಅವ್ರನ್ನ ಮಾತ್ರ, ಅರ್ಜುನ್ ಅವ್ರನ್ನ ಮಾತ್ರ, ಅರ್ಜುನ್ ಅವ್ರನ್ನ ಮಾತ್ರ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಬಂದ ವಿಷಯ ಹೇಳು. ಅಮ್ಮ, ಅದು ಏನು ಯೋಚನೆ ಮಾಡಿದೆ? ಯಾವುದ್ರ ಬಗ್ಗೆ? ಇನ್ಯಾವುದ್ರ ಬಗ್ಗೆ? ನಿನ್ನ ಮದುವೆ ಬಗ್ಗೆ, ಅಮೃತ ಬಗ್ಗೆ. ಅಮ್ಮ, ಅದು ಅಮೃತ ಬಗ್ಗೆ ನಿಮ್ಗೆ ಹೇಗೆ? ನಾನು ನಿನ್ನ ತಾಯಿ ಕಣೋ. ನಿನ್ನ ಮನಸ್ಸಲ್ಲಿ ಏನಿದೆ, ಏನು ನಡೀತಾ ಇದೆ ಅಂತ ತಾಯಿ ಹೃದಯಕ್ಕೆ ಅರ್ಥ ಆಗಲ್ವಾ ಹೇಳು? ಸರಿ, ಈಗ ಹೇಳು, ಅಮೃತ ವಿಚಾರ ಏನು ಮಾಡ್ತೀಯಾ? ಇನ್ನೇನು, ನೀನು ಒಪ್ಪಾಗಿದೆ, ಮನೆಯವ್ರನ್ನೆಲ್ಲ ಒಪ್ಸೋದು, ತಾಳಿ ಕಟ್ಟೋದು, ಸಿಂಪಲ್. ಆಹಾ, ರಾಜ್ಕುಮಾರ ಆಸೆ ನೋಡು. ಅಮ್ಮ, ಅಮೃತ ಅವ್ರನ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಗೊತ್ತು. ಅವರು ಅಷ್ಟೇ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಇನ್ನೇನು, ನೀನು ನನ್ನ ಮದುವೆ ಗ್ರೀನ್ ಸಿಗ್ನಲ್ ಕೊಟ್ಟಲ್ಲ, ನೀನು ಒಬ್ಳು ನನ್ನ ಜೊತೆ ಇರಮ್ಮ. ಎಲ್ಲ ಮನೆಯವ್ರನ್ನ ಹೇಗೆ ಒಪ್ಪಿಸ್ತೀನಿ ನೋಡ್ತಾ ಇರು. ಹಾಗಾದರೆ ಮಯೂರಿಗೆ ನಾನು ಕನ್ವಿನ್ಸ್ ಮಾಡ್ತೀನಮ್ಮ, ಅವಳು ಅರ್ಥ ಮಾಡ್ಕೋತಾಳೆ. ಅವಳೇನು ಅರ್ಥ ಮಾಡ್ಕೊಳ್ಳೋದು? ಅವಳಿಗೂ ಇದೇ ಬೇಕಿರೋದು. ಅವಳಿಗೆ ನೀನು ಬೇಕಿಲ್ಲ ಕಣೋ, ಈ ಮನೆ ಆಸ್ತಿ ಮಾತ್ರ ಬೇಕಿರೋದು. ಅಮ್ಮ, ಮಯೂರಿಗೆ ಹೇಗಾರು ಕನ್ವಿನ್ಸ್ ಮಾಡಿ ನಾನು ಒಪ್ಪಿಸ್ತೀನಿ. ಇದೆಲ್ಲ ಮುಗಿದ ಮೇಲೆ ಮಯೂರಿಗೊಬ್ಬ ಒಳ್ಳೆ ಹುಡುಗನ ನೋಡಿ ನಾವೇ ನಿನ್ನ ಮದುವೆ ಮಾಡೋಣ.
ಏನಂತೀಯಮ್ಮ? ನಾವೇನು ನೋಡೋದು, ಅವಳೇ ನೋಡ್ಕೊಂಡಿದ್ದಾಳಲ್ಲ. ಅಮ್ಮ, ನನಗಿದೊಂದು ಇಷ್ಟ ಆಗಲ್ಲ ನೋಡು. ಮಯೂರಿ ಬಗ್ಗೆ ಯಾರೇ ಅನುಮಾನ ಪಟ್ಟರು ನನಗಿಷ್ಟ ಆಗಲ್ಲ. ಅವಳಂತ ಹುಡುಗಿ ಅಲ್ಲಮ್ಮ. ಸರಿ, ಈಗ ಆ ವಿಚಾರ ಬಿಡು, ನಿನ್ನ ವಿಚಾರಕ್ಕೆ ಬರೋಣ. ಹೇಳು, ಅಮೃತನ್ನ ಮನೆಗೆ ಯಾವಾಗ ಕರ್ಕೊಂಬರ್ತೀಯಾ? ಅದು ದೇವತೆ ದರ್ಶನ ಕೊಟ್ಟಾಗಿದೆ, ಹೊರ ಕೊಡೋದೊಂದು ಬಾಕಿ. ಸರಿ ಸರಿ, ಇಲ್ಲಿ ನೋಡು, ಸದ್ಯಕ್ಕೆ ಈ ಗುಟ್ಟು ನಮ್ಮಿಬ್ಬರಲ್ಲೇ ಇರಲಿ, ಓಕೆನಾ? ಸಮಯ ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ. ಸರಿ ಅಮ್ಮ, ಐ ಲವ್ ಯು. ಬೈ. ಹುಚ್ಚ ಹುಡುಗ. ನನ್ನ ಕಡೆಯಿಂದ ಆಗಬೇಕಾಗಿರೋ ಕೆಲಸ ಎಲ್ಲ ಆಗ್ತಾ ಇದೆ. ಶೇಷ ಹೋಗಿರೋ ಕೆಲಸ ಆಯ್ತೋ ಇಲ್ವೋ ಗೊತ್ತಾಗಬೇಕಲ್ಲ. ಅಮೃತ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅನ್ಸುತ್ತೆ. ಹೌದು, ನೀನು ಹೋದ ಕೆಲಸ, ನೀನು ಹೇಳಿದ ಎಲ್ಲ ಕೆಲಸನ ಚಾಚು ತಪ್ಪದೆ ಮಾಡಿದ್ದೀನಿ ಅಮೃತ. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗ್ತಿದೆ. ಇನ್ನೇನು ಕೊನೆ ಹಂತಗಳು. ನನಗೆ ತುಂಬ ಖುಷಿ ಆಗ್ತಿದೆ ಶೇಷ. ನೀನು ನನ್ನ ಕೆಲಸನ ಅರ್ಧಕ್ಕರ್ಧ ಕಡಿಮೆ ಮಾಡಿದ್ಯಾ. ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಇದರಲ್ಲಿ ಸಹಾಯ ಏನು ಬಂತು ಅಮೃತ? ನಾಗಮಣಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಮಾಡ್ತಾ ಇರೋ ಅಳಿಲು ಸೇವೆ ಅನ್ಕೋ. ನನ್ನ ಸಹಾಯ ನಿನಗೆ ಯಾವತ್ತೂ ಇರುತ್ತೆ. ಇನ್ನೆರಡು ದಿನದಲ್ಲಿ ಅರ್ಜುನ್ ಮಯೂರಿ ಸಂಬಂಧನ ಸಂಪೂರ್ಣವಾಗಿ ಹಾಳು ಮಾಡ್ತೀನಿ, ನೋಡ್ತಾ ಇರು. ಆದರೆ ಒಂದು ಮಾತು ಶೇಷ, ಪ್ರತಿಯೊಂದು ಹೆಜ್ಜೆನೂ ತುಂಬ ಜಾಗರೂಕತೆಯಿಂದ ಇಡಬೇಕು. ನಮ್ಮ ರಹಸ್ಯಗಳು ನಮ್ಮಿಬ್ಬರ ನಡುವೆನೇ ಉಳಿಬೇಕು. ಈಗ ಆ ದುಷ್ಟ ಕಾನಿಷ್ಕ ಬೇರೆ ನಾಗಮಣಿ ಹಿಂದೆನೇ ಬಿದ್ದಿದ್ದಾನೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಅಮೃತ. ಈ ಕಣ್ಕಟ್ಟು ವಿದ್ಯೆ ನಮ್ಮ ಲೋಕದವ್ರಿಗಲ್ಲದೆ ಮತ್ಯಾರಿಗೆ ಹೊಲ್ದಿದೆ ಹೇಳು? ನೋಡ್ತಾ ಇರು, ನಾಳೆ ನಾಡಿದ್ರಲ್ಲಿ ಅರ್ಜುನ್ ಮಯೂರಿ ಸಂಬಂಧದ ಗೋರಿಗೆ ಕೊನೆ ಮೊಳೆ ಹೊಡೆದು ಬರ್ತೀನಿ. ನೀನು ಆ ಮನೆ ಸೇರೋ ಹಾಗೆ ನೋಡ್ಕೋತೀನಿ. ಅಂದ ಹಾಗೆ ಆ ಕಾನಿಷ್ಕನಿಂದ ನೀನು ತುಂಬ ಹುಷಾರಾಗಿರಬೇಕು ಅಮೃತ. ಅವನು ತುಂಬ ದುಷ್ಟ, ಏನು ಮಾಡೋದಕ್ಕೂ ಹಿಂಜರಿಯೋನಲ್ಲ. ಸರಿ ಶೇಷ, ಆಗಲಿ, ನೀನಿನ್ನು ಹೊರಡು. ಏನಿದು, ಈ ಮನೇಲಿ ಏನೇನೋ ನಡೀತಾ ಇದೆಯಲ್ಲ. ಯಾರ ಮಾತನ್ನ ನಂಬಬೇಕು, ಯಾರ ಮಾತನ್ನ ನಂಬಾರ್ದು, ಒಂದು ಗೊತ್ತಾಗ್ತಿಲ್ಲ. ಅಜ್ಜಿ, ಪ್ಲೀಸ್ ಅಜ್ಜಿ, ನಿಮ್ಮ ಹತ್ರ ಮಾತಾಡಬೇಕು. ಏನು ಹೇಳು? ಅಜ್ಜಿ, ನಿಮಗೂ ನನ್ನ ಮೇಲೆ ನಂಬಿಕೆ ಅಲ್ವಾ? ನೋಡು ಮಯೂರಿ, ಇಲ್ಲಿ ನಂಬಿಕೆ ಅಪನಂಬಿಕೆ ಪ್ರಶ್ನೆಗಿಂತ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ತಕ್ಷಕ ವಂಶದವರ ಎಲ್ಲ ಶಕ್ತಿಯನ್ನ ಒಗ್ಗೂಡಿಸ್ಕೊಂಡು ವಾಸುಕಿ ವಂಶದ ಕೊಂಡಿಯಾದ ನಿನ್ನ ನಿರ್ನಾಮಕ್ಕೆ ಬಂದಿದ್ದೀನಿ. ಅದು ನಿನ್ನ ಭ್ರಮೆ ಅಷ್ಟೇ. ಆ ಭ್ರಮೆ ನಿನ್ನಲ್ಲೇ ಇರಲಿ. ನಿನ್ನ ಸಾವಿಗೆ ಅಂದ್ರೆ ವಾಸುಕಿ ವಂಶದ ನಿರ್ನಾಮಕ್ಕೆ ಇವತ್ತು ನಾನು ಮುನ್ನುಡಿ ಬರಿತಾ ಇದ್ದೀನಿ.